ಹಾಯ್ ನಮಸ್ತೆ, ನಾನು ಸಿಂಚನಾ ಸುಜಯ್. ನಾನೊಂದು ಹೊಸ ರೀತಿಯಾದ ಪಲಾವ್ನ ಟ್ರೈ ಮಾಡಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ರೆಸಿಪಿ ಹೆಸರು ತಂದೂರ್ ಪೀಸ್ ಚೆನ್ನ ಪಲಾವ್ ಅಂತ. ನೆಲ್ಲೂ ಕೇಳಿಲ್ಲ ಈ ರೀತಿಯಾದ ಒಂದು ಡಿಫ್ರೆಂಟ್ ಪಲಾವ್ ರೆಸಿಪಿ. ಒಂದು ವೇಳೆ ನೀವೆಲ್ಲ ಕೇಳಿದರೆ ಆ ರೆಸಿಪಿನ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಇಲ್ಲ ಅಂದರೆ ಈ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಚೆನ್ನಾಗಿದ್ರೆ ಅದನ್ನೂ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಸೊ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಸೊ ಮೊದಲನೇದಾಗಿ ತಂದೂರ್ ಪೀಸ್ ಪಲಾವ್, ಚೆನ್ನ ಪೀಸ್ ಪಲಾವ್ಗೆ ಮೊದಲನೇದಾಗಿ ಮಸಾಲೆಗೆ ಬೇಕಾಗಿರೋದು ಬೆಳ್ಳುಳ್ಳಿ. ಇದು ನಾನು 2 ಪಾವು ಒಂದು ಮೆಜರ್ಮೆಂಟ್ಗೆ ತೊಗೊಂಡಿದ್ದೀನಿ, 2 ಪಾವು ಅಕ್ಕಿ ಮೆಜರ್ಮೆಂಟ್ಗೆ. ಸೊ ಇದು ಬೆಳ್ಳುಳ್ಳಿ, ಶುಂಠಿ ಮತ್ತು 2 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡಿದ್ದೀನಿ, ಗೆಡ್ಡೆಕೋಸು, ಕ್ಯಾರೆಟು, ಬೀನ್ಸು, ಆಮೇಲೆ ಆಲೂಗಡ್ಡೆ ಎಲ್ಲ ಇದೆ ಇದರಲ್ಲಿ. ಸೊ ಇದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಇದು ಸ್ವಲ್ಪ ಖಾರ ಕಡಿಮೆ ಇದೆ ಆಗಿರೋದ್ರಿಂದ ತೊಗೊಂಡಿದ್ದೀನಿ. ಮತ್ತು ಇದು ನಾನು ಹೇಳ್ದಂಗೆ ಚೆನ್ನ ಸ್ಪ್ರೌಟ್ಸ್, ಅಂದರೆ ಚೆನ್ನನ ಮೊಳಕೆ ಕಟ್ಟಿ ಬಟಾಣಿ ಜೊತೆ ತೆಗೆದಿಟ್ಕೊಂಡಿದ್ದೀನಿ. ಇದು ಒಂದು ಚಿಕ್ಕ ಕಪ್ಪು, ಇದರಲ್ಲಿ 2 ಕಪ್ಪು ಚೆನ್ನ ತೊಗೊಂಡಿದ್ದೀನಿ, ಅರ್ಧ ಕಪ್ ಬಟಾಣಿ ತೊಗೊಂಡಿದ್ದೀನಿ. ಸೊ ಇದು ಮಸಾಲೆ ಐಟಮ್ಸು, ಅಂದರೆ ಫ್ಲೇವರ್ಗೆ. ಆ್ಯಕ್ಚುಲಿ ನಾವು ಇದನ್ನು ಸ್ವಲ್ಪ ಎಷ್ಟು ನಾವು ಮಸಾಲೆ ಕಡಿಮೆ ಹಾಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಪಲಾವ್ಗೆ. ಇದು ಬಂದು ಸ್ಟೋನ್ ಫ್ಲವರ್, ರಾಕ್ ಹೂವು ಅಂತಾರೆ, ಕಲ್ಲು ಹೂವು ಅಂತಾರೆ, ಇದು ನಿಮಗೆಲ್ಲ ಗೊತ್ತು. ಸಿನಿಮನ್ ಸ್ಟಿಕ್ಕು ಮತ್ತು ಸ್ಟಾರ್ ಫ್ಲವರು, ಆಮೇಲೆ ಒಂದೆರಡು ಇದು ಏನು ಮರಾಠ ಮೊಗ್ಗು ಅಂತಾರಲ್ಲ ಅದು, ಆಮೇಲೆ ಲವಂಗ ಒಂದೆರಡು ಹಾಕಿದ್ದೀನಿ. ಸೊ ಇದು ಪಲಾವ್. ಇದು ಪುದೀನ ಮತ್ತು ಕೊತ್ತಂಬರಿ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ, ಅದು ಚೆನ್ನಾಗಿರುತ್ತೆ ಟೇಸ್ಟ್ ಆ ಥರ. ಇದು ಒಂದು ಅರ್ಧ ಕಟ್ ತೊಗೊಂಡಿದ್ದೀನಿ. ಸೊ ನಾನು ಹೇಳ್ದಂಗೆ ಇದು ಒಂದು ವಿಭಿನ್ನ ರೀತಿಯ ಪಲಾವು. ಇದರ ಮಸಾಲೆನೇ ಒಂದು ವಿಭಿನ್ನವಾಗಿರುತ್ತೆ. ಏನು ಅಂದರೆ ನಾವು ಎಲ್ಲ ಈ ಏನೇನು ಐಟಮ್ಸ್ ನಾನು ಇವಾಗ ತೋರಿಸಿದೆ ಮಸಾಲೆ ಐಟಮು, ಸೊ ಫಾರ್ ಎಕ್ಸಾಂಪಲ್ ಈ ಬೆಳ್ಳುಳ್ಳಿ ಇದನ್ನು ಹಾಕ್ಕೊಳ್ಳಿ. ಇದನ್ನೆಲ್ಲ ನಾವು ಎಣ್ಣೆ ಇಲ್ದಿರ ಡ್ರೈ ರೋಸ್ಟ್ ಮಾಡಬೇಕು. ಇದನ್ನು ಮೆಣಸಿನ್ಕಾಯಿ ಇದನ್ನು ಹಾಕ್ಕೊಳ್ಳಿ, ಮತ್ತು ಶುಂಠಿ ಹಾಕ್ಕೊಳ್ಳಿ, ಆಮೇಲೆ ಇದು ಈರುಳ್ಳಿ, ಇದನ್ನೆಲ್ಲ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಅದು ಫ್ಲೇವರ್ ಬಿಡುತ್ತೆ, ಒಂಥರ ಸ್ಮೋಕಿ ಫ್ಲೇವರ್ ಬರುತ್ತೆ. ಅವಾಗವರೆಗೂ ಅದನ್ನು ಹುರ್ಕೋಬೇಕು ಚೆನ್ನಾಗಿ. ಡ್ರೈ ರೋಸ್ಟ್ ವಿತೌಟ್ ಆಯಿಲ್ ಹುರ್ಕೊಬೇಕು ಚೆನ್ನಾಗಿ. ನೋಡಿ, ಡ್ರೈ ರೋಸ್ಟ್ ಆದಮೇಲೆ ಇದು ಈ ಥರ ಡ್ರೈ ರೋಸ್ಟ್ ಹುರ್ಕೋಬೇಕು. ಇದನ್ನು ಎಣ್ಣೆ ಇಲ್ದಿರ, ಅಂದರೆ ತುಂಬಾ ಉರಿಬೇಡಿ, ಸ್ವಲ್ಪ ಹಸಿ ಇರಬೇಕು, ಅರ್ಧಂಬರ್ಧ ಹುರಿದಿರಬೇಕು ಇದು. ಇವಾಗ ಎಲ್ಲ 1 ಬೈ 1 ತರಕಾರಿಗಳೆಲ್ಲ ಸುಮ್ಮನೆ ಒಂದು ಲೈಟಾಗಿ ಎಣ್ಣೆ, ಇಷ್ಟು ತರಕಾರಿನೂ 1 ಸ್ಪೂನ್ ಎಣ್ಣೆ ಹಾಕಿ ಸುಮ್ಮನೆ ಫ್ರೈ ಮಾಡೋಣ. ತಂದೂರ್ ಸ್ಟೈಲ್ ಆಗಿರೋದ್ರಿಂದ ಇದನ್ನು 1 ಬೈ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ ತರಕಾರಿನೆಲ್ಲ ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಒಂಚೂರು ಎಣ್ಣೆ ಹಾಕ್ಕೊಳ್ಳಿ, 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನೆಲ್ಲ ಸ್ವಲ್ಪ ಬಿಸಿ ಆಗೋಂಗೆ ಹುರ್ಕೊಳ್ಳಿ. ಸ್ವಲ್ಪ ಮೆತ್ತಗಾಗತ್ತೆ. ಏನಂದರೆ ಈ ಥರ ಮಾಡೋದ್ರಿಂದ ಒಂಥರ ಪಲಾವ್ ನಿಮಗೆ ಸ್ಮೋಕಿ ಫ್ಲೇವರು ಮತ್ತು ತುಂಬ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಇದು ಇನ್ನು ಹುರ್ಕೊಳ್ಳಿ ಈ ಥರ. ತರಕಾರಿ ಹುರ್ಕೊಂಡಿದ್ದೀನಿ ಈ ರೀತಿ. ಇವಾಗ ಮಿಕ್ಸಿಗೆ ಮಸಾಲೆನ ಹಾಕ್ಕೊಳ್ಳೋಣ. ಪುದೀನೇನು ಫ್ರೈ ಮಾಡೋಕ್ಕಿಲ್ಲ, ಇದನ್ನು ಹಸಿದೇ ಹಾಕಬೇಕು, ಆವಾಗ ಫ್ಲೇವರ್ ಚೆನ್ನಾಗಿರೋದು. ಸೊ ಪುದೀನ ಹಾಕ್ಕೊಳ್ಳೋಣ ಮಿಕ್ಸಿಗೆ. ಆಮೇಲೆ ಈ ಹುರಿದಿಟ್ಕೊಂಡಿದ್ದೀವಲ್ಲ ಈ ಒಂದು ಮಸಾಲೆ, ಇದೇ ನಿಮಗೆ ಆ್ಯಕ್ಚುಲಿ ತುಂಬ ಈ ಒಂದು ಸ್ಟೈಲ್ ಮಾಡಿದ್ರೆ ಇದೊಂಥರ ಸ್ಮೋಕಿ ಎಫೆಕ್ಟ್ ಕೊಡುತ್ತೆ. ಇದನ್ನು ಎಲ್ಲ ಹಾಕ್ಕೊಂಡು ಆಮೇಲೆ ಇದು ಮಸಾಲೆ, ಇದನ್ನು ನಾವು ಮಿಕ್ಸಿ ಮಾಡೋಂಗಿಲ್ಲ. ಮಿಕ್ಸಿ ಮಾಡಿದ್ರೆ ಕಹಿ ಬಂದುಬಿಡುತ್ತೆ. ಇದನ್ನು ಕುಕ್ಕರ್ಗೆ ಡೈರೆಕ್ಟಾಗಿ ಹಾಕೋಣ. ಇವಾಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಬರೋಣ. ನೋಡಿ, ಇದನ್ನು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತದೆ ಗೊತ್ತಾ. ಸೊ ಈಗ ಏನು ಮಾಡೋಣ, ಕುಕ್ಕರ್ ಇಟ್ಕೊಂಡಿದ್ದೀನಿ, ಎಣ್ಣೆ ಕಾದಿದೆ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸೊ ಸಾಸಿವೆ ಹಾಕ್ತಾಯಿದ್ದೀನಿ. ನಂಗೆ ಸ್ವಲ್ಪ ಸಾಸಿವೆ ಮುಂದಿರಬೇಕು, ನನಗೆ ಸಾಸಿವೆ ಇಷ್ಟ, ಹಾಗಾಗಿ ನಾನು ಸಾಸಿವೆ ಜಾಸ್ತಿ ಹಾಕ್ಕೊಳ್ತೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇದೆಲ್ಲ ಹಾಕೋಣ. ಮಸಾಲೆ, ಇದು ಸ್ಪೈಸ್ ಐಟಮ್ಸು. ಅದಾದಮೇಲೆ ಪಲಾವ್ ಎಲೆ ಹಾಕೋಣ. ಆ್ಯಕ್ಚುಲಿ ಈ ಪಲಾವ್ ಎಲೆನೂ ಇದಕ್ಕೆ ಒಂದು ಪಲಾವ್ ಎಲೆನೇ ಫ್ಲೇವರ್ ಕೊಡೋದು. ಇದನ್ನೇ ಹಾಕ್ಕೊಳ್ಳಿ. ಒಂದು 1 ಸೆಕೆಂಡ್ ಬಿಟ್ಟರೆ ಸಾಕು, ಅದು ಫ್ಲೇವರ್ ಬಂದಿರುತ್ತೆ. ನೆಕ್ಸ್ಟ್ ಏನು ಮಾಡೋಣ, ಎಲ್ಲ ಈ ಹುರಿದಿರೋ ತರಕಾರಿ ಮತ್ತು ಇದನ್ನು
ಮಸಾಲೆ ಮತ್ತು ಇದೆಲ್ಲನೂ ಹಾಕ್ಕೊಳ್ಳೋಣ ಕುಕ್ಕರ್ಗೆ. ಸೊ ತರಕಾರಿ ಮಸಾಲೆ ಎಲ್ಲ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ಸೆಕೆಂಡ್ ಇದು ಹಿಂಗೆ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಅವಾಗ ಚೆನ್ನಾಗಿ ಬೆರೆಯುತ್ತೆ ತರಕಾರಿಗಳಿಗೆ. ಆಮೇಲೆ ಇಲ್ಲಿ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ 2 ಪಾವ್ ಅಷ್ಟು. ನಾನು ಬಾಸುಮತಿ ಎಲ್ಲ ಯೂಸ್ ಮಾಡಲ್ಲ, ಸೊ ಇದು ಸೋನಾ ಮಸೂರಿ ರಾ ರೈಸು, ಸೊ ಇದನ್ನೇ ಯೂಸ್ ಮಾಡ್ತೀನಿ. ಇದನ್ನು ತೊಳೆದಿಟ್ಕೊಂಡಿದ್ದೀನಿ. ಇದು ರಾ ರೈಸು. ಬಾಸುಮತಿ ರೈಸು ಇದೆಲ್ಲ ನನಗೆ ಇಷ್ಟ ಆಗಲ್ಲ, ನಮ್ಮ ಮನೇಲಿ ಯಾರೂ ಇಷ್ಟಪಡಲ್ಲ, ಹಾಗಾಗಿ ನಾನು ಇದೇ ಯೂಸ್ ಮಾಡ್ತೀನಿ. ನೀವು ಬೇಕಿದ್ರೆ ಅರ್ಧ ಇದು ಅರ್ಧ ಬಾಸುಮತಿ ರೈಸ್ ಹಾಕ್ಕೊಳ್ಳಿ. ಸೊ ಇದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ. ಈ ಥರ ಆಗುತ್ತೆ ಇದು. ಅಕ್ಕಿ ಎಲ್ಲ ಹಾಕಿದ್ಮೇಲೆ ಈ ಥರ ಆಗುತ್ತೆ ಇದು. ಉಪ್ಪು ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಬಿಡಿ. ಇದು 1-2 ಕುದಿ ಬರಲಿ. ಆಮೇಲೆ ಮುಚ್ಚಳ ಮುಚ್ಚಿ 2 ಕೂಗಿಸಿ ಸಾಕು. ಕೂಗ್ಸಾದ್ಮೇಲೆ ನೋಡೋಣ ಹೆಂಗೆ ಬರುತ್ತೆ ಅಂತ. ಆಮೇಲೆ ಸೈಡ್ ಮೊಸರು ಬಜ್ಜಿ ಇಲ್ಲಿದ್ರೆ ಪಲಾವ್ ಮಜಾನೇ ಇರಲ್ಲ. ಸೊ ಹಾಗಾಗಿ ಈ ರೀತಿ ಒಂದು ಮೊಸರು ಬಜ್ಜಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನೊಂದು ಮೊಸರು ಬಜ್ಜಿನೂ ನಾನು ಪ್ಲೇನ್ ಮಾಡಲ್ಲ, ಇದ್ರ ಬದಲು ಒಂಚೂರು ಅದಕ್ಕೆ ಸ್ಪೈಸ್ ಥರ ಮಾಡ್ಕೊಳ್ತೀನಿ. ಇವಾಗ ಇದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಮೊಸರು ಆ್ಯಡ್ ಮಾಡಿ ನಂದೊಂದು ಮಸಾಲ ಪೌಡರ್ ಇದೆ, ಅದನ್ನು ಆ್ಯಡ್ ಮಾಡ್ತೀನಿ. ಸಖತ್ತಾಗಿರುತ್ತೆ ಆಯಿತಾ. ಆ್ಯಡ್ ಮಾಡಿ ನಿಮಗೆ ತೋರಿಸ್ತೀನಿ. ಇದು ಸ್ಪೆಷಲ್ ಮಸಾಲ ಟ್ರೇ ನಾನು ಈ ಥರ ಮಾಡಿಟ್ಕೊಂಡಿದ್ದೀನಿ. ನಾನು ಯಾವುದೂ ಆಚೆ ತರಿಸೋದಿಲ್ಲ, ಮನೆಯಲ್ಲೇ ಮಾಡ್ತೀನಿ. ಇದು ಜೀರಾ ಪೌಡ್ರು, ಜೀರಿಗೆ ತಂದು ಹುರಿದು ಪುಡಿ ಮಾಡ್ಕೊಂಡಿದ್ದೀನಿ. ಇದು ಗರಂ ಮಸಾಲ ಪೌಡರು, ಧನಿಯಾ ಪೌಡರು, ಚಿಲ್ಲಿ ಪೌಡರು. ಸೊ ಇವಾಗ ಇದನ್ನೆಲ್ಲ ಒಂದೊಂದು ಚೂರು ಹಾಕೋಣ, ತುಂಬ ಟೇಸ್ಟ್ ಬರುತ್ತೆ ರೈತಾಗೆ. ಇದೊಂದು ಸ್ಪೂನ್ ಹಾಕಿ, ಆಮೇಲೆ ಗರಂ ಮಸಾಲ ಪೌಡರ್ ಒಂದು 1/4 ಸ್ಪೂನ್ ಹಾಕಿ, ಧನಿಯಾ ಬೇಕಾದ್ರೆ ಹಾಕಿ ಒಂದು ಅರ್ಧ ಸ್ಪೂನ್ ಹಾಕಿ, ಆಮೇಲೆ ಚಿಲ್ಲಿ ಪೌಡರು. ಇದು ನೋಡಿ, ಅಗೇನು ಕೆಲವರು ಮಕ್ಕಳು ಸ್ಪೈಸ್ ತಿಂದೇ ಇದ್ದರೆ ಹಾಕಕ್ಕೆ ಹೋಗಬೇಡಿ. ನನಗೆ ಸ್ವಲ್ಪ ಸ್ಪೈಸಿ ಇಷ್ಟ, ಹಾಗಾಗಿ ನಾನು ಒಂಚೂರು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇದನ್ನೆಲ್ಲ ಆ್ಯಡ್ ಮಾಡಿ ಮೊಸರು ಹಾಕಿಬಿಟ್ರೆ ರಾಯ್ತಾ ರೆಡಿ. ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ. ನಿಮ್ಗೆ ಇನ್ನೊಂದು ಚಿಕ್ಕದೊಂದು ಟಿಪ್ ಹೇಳಲ್ಲ. ಯಾವಾಗೂ ಅಷ್ಟೇ ನಾವು ದಾಲ್ ಮಾಡಿದಾಗ ರಾಯ್ತಾ ಮಾಡಿದಾಗ ಒಂಚೂರು ಒಂದು 1/4 ಲೋಟ ಹಾಲು ಹಾಕ್ಕೋಬೇಕು ಅದಕ್ಕೆ. ಅದ್ರ ಟೇಸ್ಟೇ ಸಖತ್ತಾಗಿರುತ್ತೆ. ಹಾಕ್ಕೊಂಡಿದ್ದೀನಿ, ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ರುಚಿಗೆ ತಕ್ಕಷ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ರಾಯ್ತಾ ರೆಡಿ. 5 ನಿಮಿಷ ಆಗಿದೆ, ಈ ಥರ ಕುದಿ ಬರ್ತಾ ಇದೆ. ಈಗ ಇದು ಪರ್ಫೆಕ್ಟ್ ಟೈಮ್ ಟು ಕ್ಲೋಸ್ ದ ಲಿಡ್ನ ಕ್ಲೋಸ್ ಮಾಡಿ ಒಂದ್ಸತಿ ಹಿಂಗೆ 2 ಸತಿ ಕೈ ಆಡಿ ತಳ ಹಿಡಿದಿರುತ್ತಾ ನೋಡ್ಕೊಳ್ಳಿ. ಆಮೇಲೆ ಲಿಡ್ನ ಕ್ಲೋಸ್ ಮಾಡಿ 2 ಕೂಗಿಸಿ. ಸೊ ಕುಕ್ಕರ್ ಕೂಗಿದೆ, ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಚೆನ್ನಾಗಿದೆ. ಇದನ್ನ ಇವಾಗ ತಟ್ಟೆಗೆ ಸರ್ವ್ ಮಾಡಿ ತಿನ್ನೋದು ಅಷ್ಟೇ.